ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ 5ನೇ ತರಗತಿ ಗಣಿತ ಅಧ್ಯಾಯ 9 3 ಆಯಾಮದ ಆಕೃತಿಗಳಂತೇಳಿ ನಾವು ನೋಡ್ತಾ ಇದ್ದೀವಿ. ಈ 3 ಆಯಾಮದ ಆಕೃತಿಗಳನ್ನು ಈಗಾಗಲೇ ಎಲ್ಲವೂ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೆರಡು ಪಾಠ 9 ಮತ್ತು 10 ಹೇಳಿದರೆ 5ನೇ ತರಗತಿ ಭಾಗ 2 ಎಲ್ಲ ಕಂಪ್ಲೀಟ್ ಆಗ್ತವೆ. ಎಲ್ಲವೂ 5th ಕ್ಲಾಸ್ ಮ್ಯಾಥ್ಸ್ ಅಂತೇಳಿ ಪ್ಲೇಲಿಸ್ಟ್ ಇದೆ, ಎಲ್ಲದರಲ್ಲಿ ಹಾಕಿದ್ದೀನಿ. ನೀವೇನಾದರೂ ಅವೆಲ್ಲ ವಿಡಿಯೋಗಳು ನೋಡಿಲ್ಲ ಅಂದರೆ ನೋಡ್ಕೊಳ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಇವಕ್ಕನ್ನ ಕ್ವಶನ್ಸ್ಗಳನ್ನ ಲೆಕ್ಕ ಮಾಡ್ಕೊಂಡು ನಾನು ಅಭ್ಯಾಸ ಅಷ್ಟೇ ಬಿಡಿಸ್ತಾ ಇದ್ದೆ. ಬಟ್ ಅಭ್ಯಾಸ ಬಿಡಿಸ್ಬೇಕಪ್ಪ ಅಂದರೆ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ಗಳು ಈ ಚೌಕ ಬಾಕ್ಸ್ನಲ್ಲಿನೇ ಅವು ಕ್ವಶನ್ಸ್ಗಳಿದ್ದಾವೆ, ನೋಡ್ಕೊಡ್ರಿ. 3 ಆಯಾಮದ ವಸ್ತುಗಳು ಅಂದ್ರೆ ಅಥವಾ ಆಕೃತಿಗಳಂದ್ರೆ ನೋಡಿರಿ, ಎಕ್ಸಾಂಪಲ್ ಆಗಿ ನೀವು ಮನೆಯಲ್ಲಿ ಈ ಥರ ಕಪಾಟು ಅಥವಾ ಡ್ರಮ್ನ ಈ ಥರ ಪೆಟ್ಟಿಗೆ ಅಥವಾ ಬುಗುರಿ ಎಲ್ಲ ನೋಡ್ತಿರ್ತೀರಿ. ಯಾಕಪ್ಪ ಅಂದ್ರೆ ಒಂದು ವಸ್ತುಗಳನ್ನು ನೀವು 3 ಆಯಾಮದಲ್ಲಿ ಯಾವುದೇ ಆಕೃತಿಯಲ್ಲಿ ನೋಡ್ಬೋದು. ಉದಾಹರಣೆಗೆ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ಮುಂಭಾಗದ ನೋಟ, ಪಾರ್ಶ್ವ ನೋಟ ಅಥವಾ ಮೇಲ್ಭಾಗದ ನೋಟ. ಈ ಸದ್ದ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿರಿ. ಬಸ್ಸು ಇದನ್ನು ನೀವು ಮುಂಭಾಗದಲ್ಲಿ ನೋಡಿದಾಗ ಈ ಥರ ಕಾಣಿಸ್ತದೆ, ಹಿಂಭಾಗದಲ್ಲಿ ನೋಡಿದಾಗ ಈ ಥರ ಕಾಣಿಸ್ತದೆ, ಸೈಡ್ಲಿಂತ ನೋಡಿದಾಗ ಈ ಥರ, ಅದ್ರ ಮೇಲೆ ಹತ್ತಿ ನೋಡಿದ್ರಪ್ಪ ಅಂದ್ರೆ ಈ ಥರ ಕಾಣಿಸ್ತದೆ ನಿಮ್ಗೆ. ಓಕೆ, ಈ ಥರ ಒಂದು ಮುಂಭಾಗದಲ್ಲಿ ನೀವು ಯಾವುದೇ ಒಂದು ಎಕ್ಸಾಂಪಲ್ ತೊಗೊಳ್ರಿ. ಬೇಕಾದರೆ ಇಲ್ಲೊಂದು ಡೈಸ್ ಅಂತ ಕೊಟ್ಟಿದ್ದ ನೋಡಿರಿ. ಈ ಡೈಸು ಈ ಥರ ಶಿಕ್ಷಕರು ತರಗತಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯ ಆಯತ ಗಣಗಳನ್ನು ಕೊಟ್ಟು ಅವುಗಳನ್ನು ಚಿತ್ರ ಬರೆಯಲು ಹೇಳ್ತಾರೆ. ವಿದ್ಯಾರ್ಥಿಗಳು ಬರೆದ ಕೆಲವು ಚಿತ್ರಗಳನ್ನು ನೀಡಲಾಗಿದೆ. ನೋಡಿರಿ, ಒಬ್ಬ ವಿದ್ಯಾರ್ಥಿ ಈ ಥರ ಬಿಡ್ತಾನೆ ಆಯತಗಣನ್ನು, ಇನ್ನೊಬ್ಬ ವಿದ್ಯಾರ್ಥಿ ಈ ಥರ ಬಿಡ್ತಾನೆ. ಈ ಥರ 5 ಜನ ಈ ಥರ ಬರೀತಾರೆ. ಅವರು ಯಾಕೆ ಬರೀತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಒಂದೇ ಆಕೃತಿ ಚಿತ್ರ ಐತದು, ಬಟ್ ಅವರು ನೋಡಿದ್ದು ಬೇರೆ ಬೇರೆ ದಿಕ್ಕುಗಳಿಂದ ನೋಡಿರ್ತಾರೆ. ಒಂದು ಆಯತಗಳನ್ನು ನಾನು ಈ ಥರ ಇಡ್ತೀನಿ, ಇಟ್ಟಪ್ಪ ಅಂದ್ರೆ ನಿಮಗೆ ಬರೀರಿ ಅಂತೇಳಿ ಕೊಟ್ಟಾಗ ನೀವು ಯಾವ ಥರ ಮಾಡ್ತೀರಪ್ಪ ಅಂದ್ರೆ, ಒಂದು ಎಕ್ಸಾಂಪಲ್ ತೋರಿಸ್ಬೇಕಪ್ಪ ಅಂದ್ರೆ ಇದು ನೋಡಿರಿ, ಇದಕ್ಕೊಂದು ಆಯತಗಣಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಇದು ಆಯತಗಣ ನೋಡಿರಿ, ಎಲ್ಲ ಬಾಹುಗಳು ಸಮ ಆಗಿಲ್ಲ. ಈ ಎಡ್ಜಸ್ಟ್ಗಳೇನಿದಾವೆ ಹೆಚ್ಚಿಗಿದ್ದಾವೆ, ಇದು ಹೆಚ್ಚಿಗಿದೆ. ಬಟ್ ಇದನ್ನು ನೀವು ಬರೀರಪ್ಪ ಅಂತ ಈ ಥರ ಕೊಡ್ತೀನಿ. ಒಬ್ಬ ವಿದ್ಯಾರ್ಥಿ ಈ ಥರ ನೋಡಿ ಬರೀತಾನೆ, ಅದೇ ಇನ್ನೊಬ್ಬ ವಿದ್ಯಾರ್ಥಿಗೆ ಇದು ಈ ಥರ ನೋಡಿ ಈ ಥರ ಕಾಣಿಸ್ತಿರ್ತದೆ, ಇದು ನಾವು ಈ ಥರ ಬರಿತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಹಿಂಗೆ ಕಾಣಿಸ್ತಿರ್ತದೆ, ಅದು ಈ ಥರ ಬರಿತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಅದು ಈ ಥರ ಕಾಣಿಸ್ತಿರ್ತೈತೆ, ಈ ಥರ ಬರಿತಾನೆ. ಹೀಗೆ ಡಿಫ್ರೆಂಟಾಗಿ ಎಲ್ಲರೂ ಏನು ಬರ್ತಾರಪ್ಪ ಅಂದರೆ ಆಕೃತಿಗಳನ್ನು ರಚನೆ ಮಾಡ್ತಿರ್ತಾರೆ. ಓಕೆ, ಇನ್ನು ನೆಕ್ಸ್ಟು ಒಂದು ಕ್ಯೂಬಾಯ್ಡ್ ಕೊಟ್ಟಪ್ಪ ಅಂದರೆ ಒಂದು ಗಣ ಕೊಟ್ಟ ಅಂಥೇಳಿ ಇಲ್ಲಿ ನೆಕ್ಸ್ಟ್ ನೋಡಿರಿ, ಕೆಲವು ಗಣಾಕೃತಿಗಳನ್ನು ಕೊಟ್ಟಿದ್ದಾನೆ. ಆ ಆಕೃತಿಗಳಲ್ಲಿ ನಾವು ಯಾವ ಥರ ಅವರು ಕ್ಯೂಬಾಯ್ಡ್ಸ್ಗಳನ್ನು ಕಂಡು ಹಿಡ್ಕೊಂಡಿದ್ದಾರೆ ಅಂಥೇಳಿ ನೋಡೋಣ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರೆ ಇದೊಂದು ಆಯತಗಣ, ಇದೊಂದು ಗಣ, ಇದು ಸಿಲಿಂಡ್ರ, ಇದು ಕೋನ ಅಂಥೇಳಿ ನಾವು ಕರಿತೀವಿ. ಓಕೆ, ಅವ್ಕೂರ್ನ ಗಣಾಕೃತಿ ಮೇಲ್ಮೈಗಳನ್ನು ಏಕಕಾಲದಲ್ಲಿ ನಮಗೆ ಕಾಣುವುದಿಲ್ಲ. ನಮಗೆ ಕಾಣುವಗಳ ಅಂಚುಗಳನ್ನು ಪೂರ್ಣ ರೇಖೆಯಿಂದಲೂ ಪೂರ್ಣ ರೇಖೆಯಿಂದಲೂ ಇಲ್ಲಿ ಹಿಂದೆ ಗಣಗಳು ಆಕೃತಿಗಳು ನಮ್ಗೆ ಕಾಣಂಗಿಲ್ಲ. ಅವ್ಕೂರ್ನ ಈ ಥರ ಕತ್ತರಿಸಿದ ರೇಖೆಗಳಿಂದಲೂ ಸೂಚಿಸ್ತಿರ್ತವೆ. ಇವು ನಿಮ್ಗೆ ಗೊತ್ತಿರಲಿ. ಯಾವುದೇ ಒಂದು 3 ಆಯಾಮದ ಆಕೃತಿಗಳು ನಿಮಗೆ ನೋಡ್ಬೇಕಪ್ಪ ಅಂದ್ರೆ ಒಂದು ಮುಂಭಾಗದ ನೋಟ ಕಾಣಿಸ್ತೈತಿ, ಪಾರ್ಶ್ವ ನೋಟದಲ್ಲಿ ನೋಡ್ಬೋದು, ಮೇಲ್ಭಾಗದ ನೋಟದಲ್ಲಿ ನೋಡ್ಬೋದು. ನೆಕ್ಸ್ಟು ಇಲ್ಲಿ ನಿಮ್ಗೆ ಈ ಟೇಬಲ್ನಲ್ಲಿ ಗೊತ್ತಿರಲಿ ಏನಪ್ಪ ಅಂದ್ರೆ, ಇಲ್ಲಿ ನೋಡ್ಕೊಡ್ರಿ, ಗಣ ಡೈರೆಕ್ಟ್ ಕ್ವಶನ್ಸ್ಗಳನ್ನ ಮೊರಾರ್ಜಿ ಎಕ್ಸಾಮ್ನಲ್ಲಿ ಮತ್ತು ಆದರ್ಶ ವಿದ್ಯಾದಲ್ಲಿ ಏನು ಕೇಳ್ತಾನಪ್ಪ ಅಂದರೆ, ಇಲ್ಲಿ ನೋಡಿರಿ, ಗಣಾಕೃತಿಯ ಚಿತ್ರ ನಿಮ್ಗೆ ಇದು ಗೊತ್ತಿರ್ತೈತಿ. ಮೇಲ್ಮೈಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂದ್ರೆ 6 ಇರ್ತವೆ. ಮೇಲ್ಮೈ ಲಕ್ಷಣ ಯಾವ ಥರ ಇರ್ತದಪ್ಪ ಅಂದ್ರೆ, ಒಂದು ಗಣದ ಆಕೃತಿ ಅಥವಾ ಮುಖಗಳು ಯಾವ ಥರ ನಿಮ್ಗೆ ಕಾಣಿಸ್ತಿರ್ತಾವಪ್ಪ ಅಂದ್ರೆ ಚೌಕ ಮುಖದಲ್ಲಿ ನಮಗೇನಾಗ್ತದಪ್ಪ ಕಾಣಿಸ್ತಿರ್ತವೆ. ಅಂಚುಗಳು ಎಷ್ಟಿರ್ತಾವಪ್ಪ ಅಂದ್ರೆ 12. ಇವು ಅಂಚುಗಳು ಅಂತ ಕರಿತೀವಿ, 12 ಇರ್ತವೆ. ನೆಕ್ಸ್ಟ್ ಶೃಂಗಗಳು 8 ಇರ್ತವೆ. ಇವು ನಿಮ್ಗೆ ಗೊತ್ತಿರಬೇಕು. ಓಕೆ, ಇನ್ನು ಆಯತಗಣದಲ್ಲಿ ಸೇಮ್ ಮೇಲ್ಮೈ ಸಂಖ್ಯೆಗಳು ಎಷ್ಟಿರ್ತಾವೆ? 6 ಇರ್ತವೆ. ಮುಖಗಳು ಚೌಕ ಅಥವಾ ಆಯತದಲ್ಲಿ ಕಾಣಿಸ್ತಿರ್ತವೆ. ನೆಕ್ಸ್ಟು ಅಂಚುಗಳು 12, ಶೃಂಗಗಳು 3. ಸಿಲಿಂಡರ್ನಲ್ಲಿ ಮೇಲ್ಮೈ ಸಂಖ್ಯೆಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂದರೆ 3 ಇರ್ತವೆ. ವೃತ್ತಾಕಾರದ ಮುಖಗಳು ಇಲ್ಲಿ 1, ಇದು 2 ಮುಖಗಳು ಇರ್ತವೆ. ನೆಕ್ಸ್ಟ್ ಶೃಂಗಗಳು ಇರೋಂಗಿಲ್ಲ, ಅಂಚುಗಳನ್ನು ಇರೋಂಗಿಲ್ಲ. ಇವಿಷ್ಟು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನೀವು ಅಭ್ಯಾಸ 9.1ನ ತೆಗೀರಿ. ಇವಾಗ ನಿಮಗೆಲ್ಲಿ ಗೊತ್ತಾಗ್ತದೆ ಗಣದ ಮುಖಗಳು ಯಾವ ಆಕಾರದಲ್ಲಿರ್ತವೆ. ಗಣದ ಮುಖಗಳು ಯಾವ ಆಕಾರದಲ್ಲಿರ್ತವೆ ಅಂತ ಹೇಳಿದೆ, ಚೌಕ ಅಂಥೇಳಿ ಚೌಕದಲ್ಲಿ ನಮ್ಗೆ ಅವು ಕಾಣಿಸ್ತವೆ. ಓಕೆ, ಇನ್ನು ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು? ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಹೇಳಿದೆ ನಾನು. ನೋಡಿರಿ, ಸಿಲಿಂಡ್ರಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 2. ಓಕೆ, 2 ಅಂತಿದೆಯಲ್ಲ, ಆ 2ನ್ನು ನೀವು ಇಲ್ಲಿ ಬರ್ಕೋಬೇಕು.
2 ಅಂತೇಳಿ ನೀವು ಕನ್ನಡದಲ್ಲಿ ಬರ್ಕೋರಿ. ನೆಕ್ಸ್ಟ್ ಶಂಕುವಿನಲ್ಲಿರುವ ಸಮತಲ ಮೇಲ್ಮೈಗಳ ಮತ್ತು ವಕ್ರ ಮೇಲ್ಮೈಗಳ ಸಂಖ್ಯೆ. ಇಲ್ಲೊಂದು ಶಂಕು ಅಂತ ಹೇಳಬೇಕಾಗಿತ್ತು. ಏನಿರ್ತಪ್ಪ ಅಂದ್ರೆ 1 1 ವೃತ್ತಾಕಾರದ ಮುಖ 1 ಇರ್ತೈತಿ, ವಕ್ರ ಮೇಲ್ಮೈ ಅಂತೇಳಿ ಅದು 1 ಇರ್ತೈತಿ. ಹೀಗಾಗಿ 1 1 ಅಂತೇಳಿ ಇದನ್ನು ಬರ್ಕೋರಿ. 1 1. ನೆಕ್ಸ್ಟ್ ಕೋಷ್ಟಕ ಇದೆ. ಈ ಕೋಷ್ಟಕನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಕೆಳಗಿನ ಕೋಷ್ಟಕದಲ್ಲಿ ಪ್ರತಿ ಘನಾಕೃತಿಯ ಎದುರು 2 ಆಯಾಮದ ಚಿತ್ರಗಳನ್ನು ನೀಡಲಾಗಿದೆ. ಘನಾಕೃತಿಗೆ ಸರಿ ಹೊಂದುವ ಚಿತ್ರ ಅದನ್ನು ರೈಟ್ ಅಂತ ಹಾಕಬೇಕು. ಸರಿ ಹೊಂದದ ಎದುರನ್ನು ರಾಂಗ್ ಹಾಕಬೇಕು. ಇದೊಂದು ಘನಾಕೃತಿ ಹೌದು ಅನಿಸುತ್ತೋ ಅನಿಸೋದಿಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡಬೇಕು. ಇದೊಂದು ಘನಾಕೃತಿ ಅನಿಸೋದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿರಿ, ಎಲ್ಲವೂ ಬಾವುಗಳು ಏನಾಗಿಲ್ಲ, ಸಮನಾಗಿಲ್ಲ. ಬಟ್ ಇದು ನೋಡಿರಿ, ಇಲ್ಲೊಂದೇ ನಮ್ಮ ಘನಾಕೃತಿ ಅನಿಸ್ತೈತಿ, ಇದು ಅನ್ಸಂಗಿಲ್ಲ. ಹೀಗಾಗಿ ಇದು ಅಂತೂ ಆಗಂಗಿಲ್ಲ, ಇದು ರಾಂಗ್. ಇದು ನೆಕ್ಸ್ಟ್ ನೋಡಿರಿ, ಇಲ್ಲಿ 3 ಇದ್ದಾವೆ, ಇದು ಘನಾಕೃತಿ ಆಗೋದಿಲ್ಲ, ಇದು ರಾಂಗ್. ಇದು ಒಂದು ಕ್ಯೂಬ್ ಅನಿಸ್ತೈತಿ ನಮಗೆ. ನೀವು ಲೂಡೋ ಆಗ್ತಾ ಹಾವು ಏನೇ ಆಟ ಆಡಿದವ್ರಿಗೆ ಗೊತ್ತಿರ್ತೈತಿ. ನೀವು ಒಂದು ಡೈಸ್ ಇರ್ತೈತಿ ನೋಡಿರಿ, ಅದನ್ನು ಈ ಥರ ಒಗೆದ್ರಪ್ಪ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಘನಾಕೃತಿ ಆಗುತ್ತೋ ಇಲ್ಲೋ. ಆಗುತ್ತಪ್ಪ ಅಂದ್ರೆ ಇಲ್ಲಿ ನೋಡಿರಿ, ಒಂದು ಆ್ಯಕ್ಟಿವಿಟಿ ಇದೆ. ಆ ಆ್ಯಕ್ಟಿವಿಟಿನ ನೀವು ನೋಡಿರಿ, ಈ ಥರ ಘನಾಕೃತಿಗಳನ್ನು ನೀವೇನು ಮಾಡ್ಬೇಕಪ್ಪ ಅಂದ್ರೆ ರಚನೆ ಮಾಡಬೇಕು. ಇದೊಂದು ಘನಾಕೃತಿಗಟ್ಟಲೆ ಕಟ್ ಮಾಡ್ಕೊಡ್ರಿ. ಇದು ನೆಕ್ಸ್ಟ್ಗೂ ಯೂಸ್ ಆಗ್ತೈತಿ. ಈ ಥರ ಆಗ್ಬೇಕು. ಅದು ಘನಾಕೃತಿ ಅಂದ್ರೆ ಈ ಥರ ಒಂದು ಕ್ಯೂಬಾಯ್ಡ್ ಆಗಬೇಕು. ಓಕೆ, ಈ ಥರ ಕ್ಯೂಬಾಯ್ಡ್ ಆಗ್ತಪ್ಪ ಅಂದ್ರೆ ಇವೆಲ್ಲ ಮುಖಗಳು ಯಾವ ಆಕಾರದಲ್ಲಿ ಕಾಣಿಸ್ತಾವೆ, ನಮಗೆ ಚೌಕ ಆಕಾರದಲ್ಲಿ ಕಾಣಿಸ್ತಾವೆ ಅಂತೇಳಿ ನಿಮ್ಗೆ ಗೊತ್ತೈತಿ. ನೆಕ್ಸ್ಟ್ ಇದೇ ಥರ ಈ ಥರ ನೋಡಿರಿ, 3 ಆಯಾಮದ ಮುಖಗಳು ಕಾಣಿಸ್ತಿರ್ತಾವೋ ಇಲ್ಲೋ, ಕಾಣಿಸ್ತಿದೆ. ಹೀಗಾಗಿ ಇದು ಅದೇ ಥರ ಇದೆ. ಇದು ರೈಟ್ ಆಗ್ತದೆ, ಇದು ರೈಟ್ ಆಗ್ತದೆ. ನೆಕ್ಸ್ಟು ಸಿಲಿಂಡ್ರ್. ಇದು ಸಿಲಿಂಡ್ರ್ ಹೌದೋ ಅಲ್ಲೋ, ಇದು ಹೌದು. ಇದು ಸಿಲಿಂಡ್ರ್ ಹೌದೋ ಅಲ್ಲ, ಇದು ಅಲ್ಲ. ಇದು ಸಿಲಿಂಡ್ರ್ ಅಲ್ಲ, ಇದು ಸಿಲಿಂಡ್ರ್ ಹೌದು. ಓಕೆ, ಯಾಕಂದರೆ 2 ಮುಖಗಳು ನಮ್ಗೆ ಕಾಣಬೇಕು. ಇದು ಕೋನ ಶಂಕು ಹೌದೋ ಅಲ್ಲೋ, ಹೌದು. ಇದು ಅಲ್ಲ. ಇದು ಕೋನ ಹೌದೋ ಅಲ್ಲೋ, ಹೌದು. ಇದು ಕೋನ, ಇದು ಅಲ್ಲ. ಇನ್ನು ನೆಕ್ಸ್ಟು ಆಯತಗನ. ಇದು ಹೌದೋ ಅಲ್ಲ, ಇಲ್ಲಿ ನೋಡಿರಿ, ಇದು ಈ ಥರ ಇದ್ರ ಮೇಲೇನೆ ಇದು ನಾವು ಅಲ್ಲ ಅಂತ ಹೇಳ್ಬೋದು. ಇದು ಆಯತಗನ ಹೌದು. ಇದು ಹೌದೋ ಅಲ್ಲ, ಇದು ಅಲ್ಲ. ಇದು ಎಸ್. ಓಕೆ, ಈ ಥರ ಇವ್ಕೂರ್ನ ಯಾವ ಹೌದು ಯಾವುದು ಅಲ್ಲ ಅಂತೇಳಿ ಚಿಹ್ನೆಗಳನ್ನು ಹಾಕಿ ನೀವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು 3ನೇದರಲ್ಲಿ ಏನಿದೆಯಪ್ಪ ಅಂದ್ರೆ ಒಂದು ಘನ ಆಕೃತಿಗಳನ್ನು ಬಳಸಿ ರಚಿಸಲಾದ ರೋಬೋಟ್ ಚಿತ್ರವನ್ನು ನೀಡಲಾಗಿದೆ. ಇದರಲ್ಲಿರುವ ಘನ ಆಕಾರಗಳನ್ನು ಪತ್ತೆ ಹಚ್ಚಿ ಪ್ರತಿಯೊಂದು ಎಷ್ಟು ಸಲ ಬಳಸಲಾಗಿದೆ ಎಂದು ಬರೆಯಿರಿ. ಇಲ್ಲಿ ಎಲ್ಲ ಘನಗಳನ್ನು ಬಳಸಿ ಇದೊಂದು ರೋಬೋಟ್ ಚಿತ್ರವನ್ನು ರೆಡಿ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಏನೇನು ಬಳಸಿದ್ದಾರೆ ಅಂತ ನೋಡ್ಕೋಬೇಕು. ನಿಮ್ಗೆ ಕಾಣಿಸ್ತೈತಿ ಚೌಕ ಘನಗಳನ್ನು ಎಷ್ಟು ಬಳಸಿದಾರಪ್ಪ ಅಂದ್ರೆ 1. ಇದು ನೋಡ್ರಿ, ದೊಡ್ಡದೊಂದು, ಇಲ್ಲೊಂದು ಬಳಸಿದ್ದಾನೆ. 2 ಅಂದ್ರೆ ಘನಗಳನ್ನು ಒಟ್ಟು ಎಷ್ಟು ಬಳಸಿದ್ದಾನೆ ಅಂದರೆ 2 ಬಳಸಿದ್ದಾನೆ. ನೀವು ಇಲ್ಲಿ ಬರ್ಕೋಬೇಕು. ಘನ ಅಂತೇಳಿ ಬರ್ಕೊಂಡು 2 ಅಂತ ಬರ್ಕೋರಿ. ಘನ ಅಂತ ಬರೆದು 2 ಅಂತ ಬರ್ಕೋರಿ. ಇನ್ನು ನೆಕ್ಸ್ಟು ಕೋನಗಳನ್ನು ಅಥವಾ ಸಿಲಿಂಡ್ರ್ಗಳನ್ನು ನೋಡಿರಿ, 1 2 3. ಇದೊಂದು ಸಿಲಿಂಡ್ರ್. ಇಲ್ಲಿ ಇದನ್ನು ಮರಿಬಾರ್ದು. 1 2 3 ಇದರಲ್ಲಿ 3 ಸಿಲಿಂಡ್ರ್ಗಳನ್ನು ಬಳಸಿದ್ದಾನೆ. ಓಕೆ, ಇನ್ನು ಶಂಕುಗಳನ್ನು 1 2 ಇಲ್ಲೊಂದು 2 ಶಂಕುಗಳನ್ನು ಬಳಸಿದ್ದಾನೆ. 2 ಶಂಕುಗಳು. ಇನ್ನು ನೆಕ್ಸ್ಟು ಆಯತಗಣನ ಇದು 1 ಬಳಸಿದ್ದಾನೆ. ನೋಡಿರಿ, ಇಲ್ಲಿ ಕೆಳಗಡೆ ದೊಡ್ಡದೊಂದು ಆಯತಗಣ 1 ಬಳಸಿದ್ದಾನೆ. ಓಕೆ, ಈ ಥರ ಬಳಸ್ಕೊಂಡು ಆತ ಏನು ಮಾಡಿದ್ದಾನಪ್ಪ ಅಂದರೆ ಒಂದು ರೋಬೋಟ್ ಚಿತ್ರವನ್ನು ರಚನೆ ಮಾಡಿದ್ದಾನೆ. ಓಕೆ, ಇನ್ನು ನೆಕ್ಸ್ಟು 4ನೇದರಲ್ಲಿ ಏನಿದೆ ಅಂತೇಳಿ ನೋಡೋಣ. 4ನೇದರಲ್ಲಿ ಒಂದು ಮೇಜಿನ ವಿವಿಧ ನೋಟಗಳನ್ನು ನೀಡಲಾಗಿದೆ, ಅವುಗಳನ್ನು ಹೆಸರಿಸಿರಿ. ಇದೊಂದು ನೀವು ಟೇಬಲ್ ನೋಡಿದಾಗ ಇದು ಯಾವ್ಯಾವ ಆಕೃತಿಯಲ್ಲಿ ಕಾಣಿಸ್ತದೆ ಅಂತೇಳಿ ನೋಡಬೇಕು. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪಾರ್ಶ್ವ ನೋಟ ಅಂತ ಕರಿತೀವಿ. ಇದನ್ನು ಮುಂಭಾಗದ ನೋಟ. ಓಕೆ, ಇದು ಮೇಲ್ಮೈ ನೋಟ. ಓಕೆ, ಇದನ್ನು ನೀವು ಟೇಬಲ್ನ ಮೇಲೆ ನಿಂತರ ನೋಡಿದಾಗ ಈ ಥರ ಆಕಾರ ಕಾಣಿಸ್ತದೆ. ಇದನ್ನು ಮೇಲ್ಭಾಗದ ನೋಟ ಅಥವಾ ಮೇಲ್ಭಾಗದ ನೋಟ ಅಂತೇಳಿ ಕರಿತೀವಿ. ಈ ಥರ ಬರ್ಕೋರಿ, ಮೇಲ್ಭಾಗದ ನೋಟ. ಓಕೆ, ಇದು ಮುನ್ನೋಟ ಅಥವಾ ಮುಂದಿನ ನೋಟ ಅಂತೇಳಿ ಬರ್ಕೋರಿ, ಮುನ್ನೋಟ. ಓಕೆ, ಇದು ಪಾರ್ಶ್ವ ನೋಟ ಅಂಥೇಳಿ ನೀವು ಬರ್ಕೋರಿ. ಇಲ್ಲಪ್ಪ ಅಂದ್ರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ, ನೋಡ್ಕೊಡ್ರಿ. ಓಕೆ, ಮುಂಭಾಗದ ನೋಟ, ಪಾರ್ಶ್ವ ನೋಟ, ಮೇಲ್ಭಾಗದ ನೋಟ ಅಂತೇಳಿ. ಓಕೆ, ಈ ನೆಕ್ಸ್ಟು 5ನೇದರ ಒಳಗಡೆ ಏನು ಕೇಳ್ಯಾನಪ್ಪ ಅಂದ್ರೆ ಬೇರೆ ಬೇರೆ ಗಾತ್ರದ ಘನ ಸಿಲಿಂಡರ್ ಶಂಕುಗಳ 2 ಆಯಾಮ ಚಿತ್ರಗಳನ್ನು ತೆಗೀರಿ ಅಂತೇಳ್ಯಾನ. ನಿಮ್ಗೆ ಘನ ಆಕೃತಿಗಳು ನಿಮಗೆ ಬೇರೆ ಬೇರೆ ಯಾವ ಥರ ಆಕೃತಿಯಲ್ಲಿ ಕಾಣಿಸ್ತಾವೆ ಅಂತೇಳಿ ಈ ಥರ ಹಿಂಗೆ ತೆಗೆದ್ರೂ ಇದೊಂದು ಘನ. ಓಕೆ, ಅದನ್ನೇ ಹಿಂಗೆ ತೆಗೆದ್ರೂ ಒಂದು ಘನ ಆಗ್ತೈತಿ. ನಿಮ್ಗೆ ಯಾವ್ಯಾವ ಆಕೃತಿಗಳು ನಿಮ್ಗೆ ಕಾಣಿಸ್ತಿರ್ತಾವಪ್ಪ ಅವನ್ನ
ತಕ್ಕೋತಾ ಬರ್ರಿ. ಈ ನೆಕ್ಸ್ಟ್ ಸಿಲಿಂಡ್ರ್ ಪೈಪ್ಗಳನ್ನು ತೆಗೆದ್ರು ಅದೊಂದು ಸಿಲಿಂಡ್ರ್ ಆಕೃತಿಗಳಲ್ಲಿ ಹೊಂದಿರ್ತವೆ. ನೆಕ್ಸ್ಟ್ ಶಂಕುಗಳನ್ನು ತೆಗೀರಿ. ಈ ಕೋನ್ ಐಸ್ ಕ್ರೀಮ್ ಅದು ಬರ್ತಾವಲ್ಲ ಅವೆಲ್ಲ ಶಂಕುಗಳಿಗೆ ಉದಾಹರಣೆಗಳು. ಅವಕ್ಕನ್ನ ಚಿತ್ರಗಳನ್ನು ನೀವೇ ತೆಕ್ಕೊಳ್ರಿ. ಓಕೆ. ನೆಕ್ಸ್ಟ್ ನಿಮ್ಮ ಶಾಲೆಯ ಮುಂಭಾಗದ ನೋಟ, ಪಾರ್ಶ್ವ ನೋಟ ಹಾಗೂ ಮೇಲ್ಭಾಗದ ನೋಟಗಳ ಚಿತ್ರಗಳನ್ನು ಬರೆಯಿರಿ. ನಿಮ್ಮ ಶಾಲೆಗಳನ್ನು ಮುಂದೆ ನಿಂತ್ಕೊಂಡು ನಿಮ್ಮ ಶಾಲೆ ಚಿತ್ರಗಳನ್ನಾದರೂ ತಕ್ಕೊಳ್ರಿ. ನೆಕ್ಸ್ಟ್ ಅದನ್ನು ಮುಂಭಾಗದಿಂದ ಒಂದು ನೋಟ, ಮೇಲ್ಭಾಗದ ನೋಟ, ಪಾರ್ಶ್ವ ನೋಟ ಅಂದರೆ ಸೈಡ್ ನೋಟ, ಅದನ್ನಾದರೂ ನೀವು ಶಾಲೆಯ ಚಿತ್ರಗಳನ್ನ ನೀವೇ ರಚನೆ ಮಾಡಿಕೊಡ್ರಿ. ಇದೊಂದು ಆ್ಯಕ್ಟಿವಿಟಿ ನಿಮಗೆ. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿರುವ ಇಲ್ಲಕ್ಕಪ್ಪ ಅಂದ್ರೆ ನೀವು ಇದನ್ನು ಇಲ್ಲೇ ಒಂದು ತೆಗೆದಿದ್ದಾರೆ ನೋಡಿರಿ. ಎಕ್ಸಾಂಪಲ್ ಉದಾಹರಣೆ ಗಮನಿಸಿ. ಇದು ಮುಂಭಾಗದ ನೋಟ, ಇದು ಪಾರ್ಶ್ವ ನೋಟ, ಇದು ಮೇಲ್ಭಾಗದ ನೋಟ ಅಂಥೇಳಿ ಇದನ್ನಾದರೂ ನೀವು ತಕ್ಕೊಳ್ರಿ. ನೆಕ್ಸ್ಟ್ ಕ್ವೆಶನು, ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ವಸ್ತುಗಳ ಮುಂಭಾಗದ ನೋಟ, ಪಾರ್ಶ್ವ ನೋಟ ಹಾಗೂ ಮೇಲ್ಭಾಗದ ನೋಟಗಳ ಚಿತ್ರಗಳನ್ನು ಬರೆಯಿರಿ. ನಿಮ್ಮ ಮನೆಯಲ್ಲಿ ಯಾವ್ಯಾವುದ್ರ ವಸ್ತುಗಳು ಅಥವಾ ಯಾವುದಾದ್ರೂ ತೊಗೋಬೋದು, ಬುಕ್ಕನ್ನು ತೆಗಿಬೋದು. ಯಾಕಂದ್ರೆ ಬುಕ್ಕನ್ನು ಮೇಲ್ಮೈ ನೋಟ ತೆಗೀರಿ, ಪಾರ್ಶ್ವ ನೋಟ ತೆಗೀರಿ, ನೆಕ್ಸ್ಟು ಮುಂಭಾಗದ ನೋಟ ತಕ್ಕೊಳ್ರಿ. ಓಕೆ, ಬುಕ್ಕದ್ದು. ಇನ್ನು ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫ್ರಿಜ್ಜು ವಸ್ತುಗಳು ಅವಕ್ಕನ್ನ ಮುಂಭಾಗದ ನೋಡಿದಾಗ ಫ್ರಿಜ್ಜನ್ನ ನೀವು ಯಾವ ಥರ ಕಾಣಿಸ್ತೈತಿ ಅದ್ರ ಮೇಲೆ ಡಿಸೈನ್ ಎಲ್ಲ ಕಾಣಿಸ್ತದೆ ಅದನ್ನು ತಗೊಳ್ರಿ. ನೆಕ್ಸ್ಟ್ ಪಾರ್ಶ್ವ ನೋಟ ಸೈಡ್ ಅಷ್ಟೇ ಕಾಣಿಸ್ತೈತಿ. ನೆಕ್ಸ್ಟ್ ಮೇಲ್ಭಾಗದ ನೋಟ ಮೇಲೆ ಇದು ಇಷ್ಟೇ ಚೌಕ ಆಕಾರದಲ್ಲಿ ಕಾಣಿಸ್ತಿರ್ತೈತಿ. ಅವಕ್ಕನ್ನೆಲ್ಲ ತಗೊಳ್ರಿ ಅಂತ ಹೇಳ್ತಾ ಇದು 9.1 ಕಂಪ್ಲೀಟ್ ಆಯಿತು. ಈ ನೆಕ್ಸ್ಟು 10ನೇ ಪಾಠ ವಿನ್ಯಾಸಗಳಂತಿದೆ, ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರಾ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.